ಒಂದು 5:30 ಆಯಿತು. ನಮ್ಮನೆಯವರು ಪೇಪರ್ ಓದಿ ಬರ್ತೀನಿ ಅಂತ ಹೋದರು. ಹೋಗಿ ಬರ್ತಾರಂತ ಮತ್ತೆ ಹಾಲು ಬೇಕಂದ್ರು. ಹಾಲು ಬೇಡ, ನಿನ್ನೆ ತಂದಿದ್ದಾರೆ, ಹಾಗೆ ಇದೆ ಹಾಲು. ಚಳಿ ಅಂದರೆ ಚಳಿ ಇದೆ ಇವತ್ತು. ಇವ್ರು ಅಂದರು ಬೆಳಗ್ಗೆ ಎದ್ದು ಬಂದವ್ರು ಕೆಳಗೆ ತುಂಬ ಚಳಿ ಇದೆ ಕಣೆ ಅಂತ. ಇವತ್ತು ಯಾಕೆ ಬೇಗ ಎದ್ದಿದ್ದೀನಿ ಅಂದರೆ ಇವತ್ತು ಆರಾಮಾಗಿ ಹೇಳೋಣ ಅಂದ್ಕೊಂಡೆ. ದೋಸೆ ಹಿಟ್ಟು ಇತ್ತು, ಅದೇ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ಅನ್ನನೂ ಇತ್ತು, ನಾನು ಗೋಧಿ ಕಡುಬು ಮಾಡ್ತೀನಿ ಅಂತ ಅಂದೆ. ನಮ್ಮನೆಯವ್ರಿಗೆ ಗೋಧಿ ಕಡುಬು ಅಂದರೆ ಯಾಕೆ ಗೊತ್ತಿಲ್ಲ, ಗಂಟಲೆಲ್ಲ ಇಳಿಯಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಾವು ಊರಿಗೆ ಹೋದಾಗೇ ತಿನ್ಕೊಳ್ಬೇಕಾಗುತ್ತೆ. ಅನ್ನ ತುಂಬ ಕಮ್ಮಿ ಇತ್ತು, ಒಂದು ಸ್ವಲ್ಪ ಇತ್ತು. ಹಾಗಾಗಿ ದೋಸೆನೇ ಹಿಟ್ಟಿದೆಯಾ, ದೋಸೆನೇ ಮಾಡ್ತೀನಿ. ಒಂದು ಚೂರು ಆಲೂಗಡ್ಡೆ ಬಾಜಿ ಮಾಡ್ತೀನಿ. ಕಾಯಿ ಇಲ್ಲ, ನಿನ್ನೆ ಕಾಯಿ ಸುಲಿಸ್ಕೊಂಡಿದ್ದೆ ಸಂಜೆ ತುರಿಯೋಣ ಅಂತ. ನಿನ್ನೆ ಸಂಜೆ ತುರಿಯೋಕ್ಕೆ ಆಗಲಿಲ್ಲ. ಈಗ ಫಸ್ಟು ಕಾಯಿ ತುರ್ಕೋಬೇಕು. ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದನ್ನು. ತುಂಬ ದಿನ ಆಗ್ಬಿಡ್ತು ಇದನ್ನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ದೆ. ಒಳಗೆಲ್ಲ ಎಳೆದು ಕ್ಲೀನ್ ಮಾಡಲ್ಲ, ಹೊರಗಡೆ ಮಾತ್ರ ಸ್ವಲ್ಪ ಒರೆಸ್ಕೊಳ್ಳೋಣ ಅಂತ ದಿನ ಅಂದ್ಕೊತೀನಿ. ಹಾಗೆ ನೆಲ ಒರೆಸೋಳು ಒಂದು ಸಲ ಒರೆಸ್ಕೊಂಡ್ಬಿಡ್ತೀನಿ. ಆದರೆ ಡೀಪಾಗಿ ಕ್ಲೀನ್ ಮಾಡಿದೆ ತುಂಬ ದಿನ ಆಯಿತು. ಅದಕ್ಕೆ ಇವತ್ತು ಬೇಗ ಎದ್ದಿದ್ದೀನಿ. ಕೆಲಸ ತಿಂಡಿದೇನೋ ಇದಿಲ್ಲ ಅಂತ ಹೇಳಿ. ಆಮೇಲೆ ಆಲೂಗಡ್ಡೆ ತಿಂದಿದ್ದಾರೆ, ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಸ್ವೀಟ್ ಇದೆ. ಸ್ವೀಟ್ ಪೊಟ್ಯಾಟೊ ತಿಂದಂಗೆ ಅನ್ನಿಸ್ತಾ ಇತ್ತು ನನಗೆ. ಯಾಕೆ ಹಂಗೆ ಇದೆಯೋ ಏನೋ ಗೊತ್ತಿಲ್ಲ, ಅಷ್ಟು ಸ್ವೀಟ್ ಇತ್ತು. ಅದೇ ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಆಯಿತು, ಈಗ ಮಧ್ಯಾಹ್ನದ ಯೋಚನೆ. ನಮ್ಮ ಶೆಡ್ಡಲ್ಲಿ ಇಲಿ ಆಗಿದ್ದಾವೆ, ಅದಕ್ಕೇ ಚಿವು ಅಂದು ಅಂತಾರೆ. ನಮ್ಮನೇಲಿ ಇಲಿ ಇದು ಶೆಡ್ಡಿನ ಬಾಗಿಲು ತೆಗೆದು ನೋಡಿದ್ವಿ, ಇಲಿದು ಔಷಧಿ ಇಟ್ಟಿದ್ದೀವಿ. ತಿಂದಿದ್ದ 2 ದೋಸೆ ತಿಂದಿದ್ದೀಯಂತೆ, 1 ದೋಸೆ ಹಾಗೆ ಇತ್ತಂತೆ. ಇವತ್ತು ಒಂದಿನ ಇಡಬೇಕು. ನಮ್ಮ ಸಿಂಬ ಇದ್ದರೆ ನಾವು ಅದು ಏನು ಇಡ್ತಿರಲಿಲ್ಲ, ವಿಷ. ಯಾಕಂದರೆ ಅವನು ಓಡಾಡ್ತಿರ್ತಾನೆ ಅಲ್ಲೆಲ್ಲ, ನಾನು ಪಂಪ್ ಎಲ್ಲ ಆನ್ ಮಾಡಿದಾಗ. ಈಗ ಅವನು ಇಲ್ಲಲ್ಲ, ಹಾಗಾಗಿ ನಾವು ಆರಾಮಾಗಿ ಇಡ್ತೀವಿ, ಯಾವಾಗ ಬೇಕು ಅವಾಗ ಇಡ್ತೀವಿ. ಅದೇ ಬೆಳಗ್ಗೆ ಎದ್ದರೆ ಶೆಡ್ ಬಾಗಿಲು ತೆಗೆದು ನೋಡ್ತಾಯಿದ್ರು. ನಾವಿಲ್ಲಿ ಹೊರಗೆ ಬರೋದಕ್ಕೂ ಹಿಂಗೆ ಚೂ ಸೌಂಡ್ ಆಯಿತು. ಬೆಕ್ಕಿತ್ತು ನಿನ್ನೆ, ಗೊತ್ತಾ? ಇಲ್ಲೂ ಇರುತ್ತೆ ಬೆಕ್ಕು. ನಾನು ಒಂದು 2-3 ಸಲ ರಂಗೋಲಿ ಅಳಿಸಿತ್ತು. ನನಗೆ ಆವಾಗ ಸಿಂಬ ನೆನಪಾಯಿತು. ಒಂದು ರಂಗೋಲಿ ಅಳಿಸಿತ್ತು ಒಂದು ಸಲ. ಸೇಮ್ ನಮ್ಮ ಸಿಂಬ ಯಾವ್ದು ಅಳಿಸ್ತಾನೋ ಇದನ್ನು ಅಳಿಸ್ತಿರ್ಲಿಲ್ಲ ಅವನು. ಈ ಕಡೆದು ಆ ಕಡೆದು ಅಳಿಸ್ತಾ ಇದ್ದ. ಆ ಕಡೆದೇ 2-3 ಸಲ ಅಳಿಸಿತ್ತು. ನಂಗೆ ಸಿಂಬಂದೇ ನೆನಪಾಗ್ತಾ ಇತ್ತು 2-3 ಸಲನೂ. ಹೀಗೆ ಯಾಕೋ ಗೊತ್ತಿಲ್ಲ, ಒಂದು 2-3 ದಿನ ಅದು ಬಂದಿಲ್ಲ. ಇಲ್ಲಾಂದರೆ ಅಲ್ಲಿ ಚೀಲ ಇದೆ, ಚೀಲದ ಮೇಲೆ ಮುಂದೆ ಮಲಗುತ್ತೆ. 2 ಬೆಕ್ಕಿದ್ದಾವೆ. ನಿನ್ನೆ ಸಂಜೆನೂ ಅಲ್ಲೊಂದು ಬೆಕ್ಕಿತ್ತು. ನಾನು ಇಲ್ಲೇ ಕುತ್ಕೊಂಡಿದ್ದೆ, ನಮ್ಮ ಮನೆಯವರು ಬರೋ ತನಕ ಕಾಯ್ತಾ ಇದೆ 7:15 ಅಷ್ಟೊತ್ತಿಗೆ. ಆವಾಗ ಓಡೈತೆ. ನಾನು ಅದೇ ಒಂದು ಬೆಕ್ಕಾದರೂ ಸಾಕೋಣ ರೀ, ಇಲ್ಲಿ ಅಷ್ಟಾಗಿದ್ದಾವೆ ಶೆಡ್ಡಲ್ಲಿ ಅಂತ. ನಮ್ಮ ಮನೆಯವ್ರು ಬರೋದ್ರೊಳಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆದರೆ ಇಲ್ಲಾಂದರೆ ಇಲ್ಲ. ಬೆಳಗ್ಗೆ ಚೆನ್ನಾಗಿ ಒಂಥರ ಶಾಂತವಾಗಿರುತ್ತೆ, ಆದರೆ ಹೊರಗಡೆ ಬರೋಕ್ಕೆ ಹೆದರಿಕೆ ಆಗುತ್ತೆ. ಕೆಟಲಲ್ಲಿ ನಾನು ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟು ಹೋಗಿದ್ದೆ. ಅದರಲ್ಲಿ ಬೇಗ ಬಿಸಿ ಆಗುತ್ತೆ, ಆದರೆ ತುಂಬ ಬಿಸಿ ಇರುತ್ತೆ. ಅಷ್ಟು ಬಿಸಿ ಕುಡಿಯೋಕ್ಕಾಗಲ್ಲ. ಆವಾಗವಾಗ ಸ್ವಲ್ಪ ಬಿಸಿ ನೀರು ಮತ್ತು ತಣ್ಣೀರು ಮಿಕ್ಸ್ ಮಾಡಿಕೊಂಡು ನಾನು ಕುಡಿತೀನಿ. ಹಾಗೆ ಮೆಂತೆನೂ ಕೂಡ ನೆನ್ನೆ ನೆನೆಸಿದ್ರು, ಅದನ್ನು ಕೂಡ ಇವಾಗ ಕುಡಿಬೇಕು. ಆಮೇಲೆ ಜೀರಿಗೆ ಆದರೂ ನೀರು ಕೂಡ ಮಾಡ್ಕೊಂಡಿದ್ದೀನಿ, ಅದನ್ನು ಕುಡಿಬೇಕು. ಮಾಡ್ಕೋಬೇಕು. ಅದ್ರ ಪುಡಿ ಖಾಲಿ ಆಗಿಬಿಟ್ಟಿದೆ. ಜೀರಿಗೆ, ಮೆಂತೆ, ಆಮೇಲೆ ಸೋಂಪಿನ ಕಾಳು, ಆಮೇಲೆ ಓಯಿನ ಕಾಳು, ಅದೆಲ್ಲದನ್ನು ಸಮ ಪ್ರಮಾಣದಲ್ಲಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಬೆಳಗ್ಗೆ ಎದ್ದು ಎಲ್ಲದನ್ನು ಹುಡುಕಿ ಹಾಕೋಷ್ಟೊತ್ತಿಗೆ ಒಂದೊಂದು ದಿನ ಮರ್ತು ಹೋಗ್ಬಿಡುತ್ತೆ. ಆಮೇಲೆ ಚಕ್ಕೆ ಪುಡಿನೂ ಕೂಡ ಸಿಗುತ್ತಂತೆ. ಆದರೆ ನಾನು ನಮ್ಮ ಸೂಪರ್ ಮಾರ್ಕೆಟಲ್ಲಿ ನೋಡಿದ ಚಕ್ಕೆ ಪುಡಿ ಸಿಗೋದನ್ನು. ಹೊರಗಡೆ ತುಂಬ ಕತ್ಲೆ ಇತ್ತಲ್ಲ, ಹೊರಗಡೆ ಹೋಗೋದು ಬೇಡ ಅಂತ ಹೇಳಿ, ಮತ್ತು ಬೇರೆ ಏನೂ ಕೆಲಸನೂ ಇರಲಿಲ್ಲಲ್ಲ, ಕಸ ಎಲ್ಲ ಹೊಡೆದು ಆಗಿತ್ತು. ಹೊರಗಡೆ ಬಾಗಿಲಿಗೆ ನೀರು ಹಾಕಿ ಹೊರಗಡೆ ಎಲ್ಲ ಒಂದು ಸಲ ಅಂಗಳವನ್ನ ಕಸ ಹೊಡೆದ್ರೆ ಹೊರಗಡೆ ಕೆಲಸ ಮುಗಿಯುತ್ತೆ. ಒಂದೊಂದು ದಿನ ಬೇಗ ಆದಾಗ ಹೂವಿನ ಗಿಡಕ್ಕೆ ನೀರು ಕೂಡ ಬಿಟ್ಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ 10:30-11 ಗಂಟೆ ಅಷ್ಟೊತ್ತಿಗೆ ನಂದೆಲ್ಲ ಕೆಲಸ ಆದ ನಂತರ ಹೊರಗಡೆ ಹೂವಿನ ಗಿಡಗಳಿಗೆ ನೀರು ಬಿಡ್ತೀನಿ. ಹೂವಿನ ಗಿಡಗಳಿಗೆ ಏನಂದರೆ ದಾಸವಾಳ ಗಿಡಕ್ಕೆ ದಿನಕ್ಕೆ 2 ಸಲ ನೀರು ಬಿಟ್ಟರೆ ಹೂ ಚೆನ್ನಾಗಿ ಬಿಡುತ್ತೆ. ಆದರೆ ಯಾಕೋ ಗೊತ್ತಿಲ್ಲ, ಈಗ ಅಷ್ಟೊಂದು ಹೂಗಳು ಅಷ್ಟು ಬಿಡ್ತಾ ಇಲ್ಲ. ಮತ್ತು ಕೆಲವೊಂದು ಗಿಡಗಳನ್ನ ಕೂಡ ನಾನು ಕಡ್ದಿದ್ದೀನಿ. ಕೆಲವೊಬ್ಬರು ಮಳೆಗಾಲ ಹತ್ತೋ ಟೈಮಲ್ಲಿ, ಜೂನ್ ಟೈಮಲ್ಲಿ ಗಿಡಗಳನ್ನ ಕಡಿತಾರೆ. ನಾವು ನೋಡೋಣ ಅಂತ ಈ ಸಲ ಕಡ್ದಿದ್ವಿ. ಆ ಜೂನ್ ಟೈಮಲ್ಲಿ ಕಡ್ದಾಗ ಏನಾಗುತ್ತೆ ಅಂದರೆ ಆ ಗಿಡದ ನೀರು ಇಳಿದು ಕೆಲವೊಂದು ಗಿಡಗಳು ಸತ್ತೋಗ್ಬಿಡುತ್ತೆ. ನೋಡೋಣ ಅಂತ ನಾನು ನಮ್ಮ ಮನೆಯವರು ಈ ಟೈಮಲ್ಲಿ ಕಡ್ದಿದ್ವಿ. ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಗೊತ್ತಾ. ಮತ್ತು ನಾನು ಅದೇ ಅಂದ್ಕೊಂಡಿದ್ದೀನಿ, ದಾಸವಾಳ ಗಿಡನ ತುಂಬ ಎತ್ತರ ಆಗೋ ತನಕ ಬಿಡಬಾರ್ದು. ಕಟ್ ಮಾಡಿದ್ಮೇಲೆ ಸ್ವಲ್ಪ ತುದಿ ಕುಡಿ ಇರುತ್ತೆ ಗೊತ್ತಾ, ಅದನ್ನು ಚೂಡ್ತಾ ಇದ್ದರೆ ಅದಲ್ಲೇ ಸಣ್ಣಕ್ಕೆ ಒಂಥರ ಚೆನ್ನಾಗಿ ಹರಡಿ ಬರುತ್ತೆ. ನಾನು ಇನ್ನು ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಗಿಡಗಳು ಕಾಂಪೌಂಡಿಂದ ಮೇಲೆ ಹೋಗಿಬಿಟ್ಟಿದೆ. ಆ ಕಡೆ ಬರೋ ದನಗಳೆಲ್ಲ ಕಾಂಪೌಂಡಿಂದ ಮೇಲೆ ಹೋಗಿರೋದನ್ನು ತಿಂತವೆ.
ಹಾಗಾಗಿ ಇನ್ನು ಆ ಥರ ಮಾಡೋಣ, ಕಾಂಪೌಂಡ್ಗಿಂತ ಕೆಳ ಲೆವೆಲಲ್ಲೇ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಚಿಮ್ನಿನ ಕೂಡ ಒರೆಸ್ತಾ ಇದ್ದೀನಿ. ಚಿಮ್ನಿನೂ ಕೂಡ ಕ್ಲೀನ್ ಮಾಡಬೇಕು. ನಾನೇನದು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ, ಆಟೋ ಕ್ಲೀನಿಗೆ ಹಾಕಿದ್ರೆ ತಾನೇ ಆಗುತ್ತೆ. ನಾನು ತೊಗೊಂಡು 1 ವರ್ಷ ಆಯ್ತಲ್ವ, ನಾನು 2 ಸಲನೋ 3 ಸಲನೋ ಅಷ್ಟೇ ಆಟೋ ಕ್ಲೀನ್ ಮಾಡಿದ್ದು. ನನಗೆ ಆ ಚಿಮ್ನಿ ಯೂಸ್ ಮಾಡೋದೇ ಮರ್ತೋಗ್ಬಿಡುತ್ತೆ. ನಾನು ತಗೊಂಡಿದ್ದೆ ಅದು ವೇಸ್ಟೇನೋ ಅನ್ನೋ ಥರ ನನಗನ್ಸುತ್ತೆ. ನಮ್ಮನೆಯವ್ರು ಹೇಳಿದ್ಮೇಲೆ ನನಗೆ ನೆನಪಾಗೋದು. ಅದು ಹಾಗೆ ಅಲ್ವಾ, ಮುಂಚೆಯಿಂದನೂ ಉಪಯೋಗಿಸಿ ಅಭ್ಯಾಸ ಇದ್ದರೆ ಅದು ಉಪಯೋಗಿಸ್ತೀವಿ, ಅದು ಅಭ್ಯಾಸ ಇಲ್ವಲ್ಲ, ಹಾಗಾಗಿ ನಾನು ಅದನ್ನು ಯೂಸೇ ಮಾಡ್ತಾ ಇಲ್ಲ. ಹಠ ಮಾಡಿ ಇದೇ ಬೇಕು ಅಂತ ತಗೊಂಡಿದ್ದೀನಿ, ಅದು ಯೂಸೇ ಮಾಡ್ತಾ ಇಲ್ಲ. ಯಾವಾಗ ನಮ್ಮ ಮನೆಯವ್ರು ಹೇಳ್ತಾರೋ ಗೊತ್ತಿಲ್ಲ, ಅಷ್ಟು ಹಠ ಮಾಡಿ ತಗೊಂಡು ಅದನ್ನು ಯೂಸೇ ಮಾಡಲ್ಲ ಅಂತ. ಅವರೇ ಯಾವಾಗಾದರೂ ನೆನಪಾದಾಗ ಅದನ್ನು ಹಾಕ್ತಾರೆ. ಕೆಲವೊಂದು ವಸ್ತುಗಳು ಹೆಂಗೆ ಗೊತ್ತಾ, ಉಪಯೋಗಿಸ್ತೀವೋ ಬಿಡ್ತೀವೋ, ಬೇರೆಯವ್ರ ಮನೆಯಲ್ಲಿದೆ, ನಮ್ಮ ಮನೆಯಲ್ಲೂ ಅದು ಬೇಕು ಅನ್ನೋ ಥರ ಇರುತ್ತೆ. ನನಗೂ ಹಾಗೇ, ಎಲ್ಲರ ಮನೆಯಲ್ಲೂ ಈಗ ಹೊಸ ಮನೆ ಕಟ್ಟಿದವರೆಲ್ಲರೂ ಹಾಕ್ಸಿರ್ತಾರಲ್ವ, ಹೋದಾಗೆಲ್ಲ ನೋಡ್ತಿದ್ದೆಲ್ಲ, ನಾನು ಯಾಕೆ ಹಾಕ್ಸ್ಬಾರ್ದು ಅಂತ ನಾನು ಕೂಡ ಹಾಕ್ಸಿದೆ. ಹಳೇದು ನಮ್ಮದಿತ್ತು, ಅದನ್ನಂತೂ ನಾವು ಯೂಸ್ ಅಲ್ಲ, ಅದೊಂದು ಒಂದಿನೂ ಕನೆಕ್ಷನ್ನು ಕೊಟ್ಟಿರಲಿಲ್ಲ, ಆ ಥರ ಆಗಿತ್ತು. ಯಾಕಂದರೆ ನಮಗೆ ಚಿಮ್ನಿದು ಹೋಲ್ ಇರಲಿಲ್ಲ, ಹಾಗಾಗಿ ಈ ಚಿಮ್ನಿ ಹಾಕ್ಸ್ಬೇಕಿದ್ರೆ ಅದೆಷ್ಟು ಕೆಲಸ ಆಯಿತು, ಅದೆಷ್ಟು ಕಷ್ಟ ಆಯಿತು ಅಂತ ನನಗೆ ಗೊತ್ತು. ಮನೆಗೆ ಬಂದ ಮೇಲೆ ಯಾವುದೇ ಮನೆಗೆ ಹೊಸ ಕೆಲಸಗಳನ್ನ ಮಾಡಬಾರ್ದು. ಮನೆಗೆ ಬರೋದಕ್ಕಿಂತ ಮುಂಚೆ ಎಲ್ಲ ಕೆಲಸಗಳನ್ನೂ ಮಾಡ್ಕೋಬೇಕು. ಆದರೆ ನಮ್ಮದೆಲ್ಲ ಉಲ್ಟಾ, ಮನೆಗೆ ಬಂದು ನಾವು ಬಂದ ಮೇಲೆ ಒಂದೊಂದೇ ಕೆಲಸಗಳನ್ನ ಮಾಡಿಸ್ಕೊತ ಹೋದ್ವಿ. 14 ವರ್ಷ ಬೇಕಾಯಿತು ಎಲ್ಲ ಕೆಲಸ ಪೂರ್ತಿ ಆಗೋದಕ್ಕೆ. ಇನ್ನೊಂದು ಸ್ವಲ್ಪ ಇದೆ ಕೆಲಸ ಕೂಡ, ಪೇಂಟ್ ಒಂದು ಮಾಡಿಸ್ಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದೆ, ಅದು ಈ ವರ್ಷ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಾದರೆ ಅದನ್ನು ಕೂಡ ನಿಮ್ಮ ಜೊತೆ ಅಂತೂ ಶೇರ್ ಮಾಡೇ ಮಾಡ್ತೀನಿ. ಈ ಥರ ಮನೆದೇನಾದ್ರು ಎಕ್ಸ್ಟ್ರಾ ಕೆಲಸಗಳು, ಕ್ಲೀನಿಂಗ್ ಕೆಲಸ ಆ ಥರದ್ದೆಲ್ಲ ಇತ್ತು ಅಂದರೆ ಸ್ವಲ್ಪ ಬೇಗ ಎದ್ದರೆ ಈ ಕೆಲಸಗಳೆಲ್ಲ ಆಗಿಬಿಡುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ತಿಂಡಿ ಕೆಲಸ, ಮಧ್ಯಾಹ್ನ ಅಡುಗೆದು ಅದು ಇದು ಅಂತ ಆದಾಗ ಈ ಕೆಲಸಗಳೆಲ್ಲ ಪೆಂಡಿಂಗ್ ಉಳಿದ್ಬಿಡುತ್ತೆ. ನಾನು ಹಾಗೇ ಏನಾದರೂ ಕೆಲಸ ಇಲ್ಲ ಅಂದಾಗ ಈ ಥರ ಮಾಡ್ಕೊತೀನಿ. ಮತ್ತು ಅದು ಪದೇ ಪದೇ ನಾವು ಈ ಡ್ರಾಗಳೆಲ್ಲ ಮುಟ್ಟೋದ್ರಿಂದ ತುಂಬ ಗಲೀಜಾಗುತ್ತೆ. ನಾನು ನೆಲ ಒರೆಸ್ಬೇಕಿದ್ರೆ ಒಂದು ಸಲ ಒರೆಸ್ಕೊತೀನಿ, ಆದರೆ ಇಷ್ಟು ಕ್ಲೀನಾಗಿ ಒರೆಸಲ್ಲ, ಹ್ಯಾಂಡ್ಲ್ಗಳನ್ನು ಮಾತ್ರ ಒರೆಸ್ಕೊತೀನಿ. ಬಾಕಿ ಟೈಮಲ್ಲಿ ಒಂದೊಂದು ಸಲ ಏನಾದರೂ ಚೆಲ್ಲಿರುತ್ತೆ, ಆಮೇಲೆ ಎಣ್ಣೆದೇನಾದರೂ ಕೈಯಲ್ಲಿ ಮುಟ್ಟಿರ್ತೀವಿ, ಆ ಥರದ್ದೆಲ್ಲ ಆದಾಗ ಅದು ಹಾಗೆ ಉಳಿದಿರುತ್ತಲ್ವ, ವೀಕ್ಲಿ ಒಂದು ಸಲ ಈ ಥರ ಡೀಪ್ ಕ್ಲೀನ್ ಮಾಡ್ಕೊತೀನಿ ನಾನು. ಇಲ್ಲ ಯಾವಾಗ ಟೈಮ್ ಆಗುತ್ತೋ ಆವಾಗ, ವಾರಕ್ಕೊಂದೇ ಸಲ ಅಂತಲ್ಲ, ಒಂದೊಂದು ಸಲ ವಾರದಲ್ಲಿ 2 ಸಲನೂ ಕೂಡ ಆಗುತ್ತೆ. ನನಗೆ ಫಸ್ಟು ಅಡುಗೆ ಮನೆಗೆ ವೈಟ್ ಕಲರ್ಗೆ ಬೇರೆ ಯಾವುದಾದ್ರು ಮಿಕ್ಸ್ ಮ್ಯಾಚ್ ಮಾಡಿ ಮಾಡ್ಸೋಣ ಅಂತ ಇತ್ತು. ಆದರೆ ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರು ಅಂದ್ಕೊಂಡಿದ್ದು ವೈಟ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತ. ಆಮೇಲೆ ಗೊತ್ತಾಯಿತು ನನಗೆ ವೈಟೇ ಈಸಿ ಅಂತ. ಇದನ್ನು ನಾನು ನಿಜ ಹೇಳ್ತೀನಿ, ವಾರಕ್ಕೊಂದು ಸಲ ಒರೆಸಲ್ಲ ಇದನ್ನು. ಯಾಕಂದರೆ ಇದನ್ನು ನಾನು ತುಂಬ ಯೂಸ್ ಮಾಡದೇ ಇರೋದಕ್ಕೆ ನಾನು ವಾರಕ್ಕೊಂದು ಸಲ ಒರೆಸಲ್ಲ ಇದನ್ನು. 15 ದಿನಕ್ಕೆ ಹೀಗೆ ಒರೆಸ್ತೀನಿ. ಆದರೂ ಒಂದು ಚೂರು ಗಲೀಜಾಗಿರಲ್ಲ ಗೊತ್ತಾ, ಎಷ್ಟು ಕ್ಲೀನಾಗಿರುತ್ತೆ. ಅದೇ ನಾನು ಅಡುಗೆ ಮನೆಯದು ಕಲರು ಹಾಕ್ಸಿದ್ದೀನಲ್ವ, ಅದು ಬೇಗ ಗಲೀಜಾಗಿದ್ದು ಗೊತ್ತಾಗುತ್ತೆ. ವೈಟೇ ನನಗೆ ಕ್ಲೀನ್ ಇರುತ್ತೆ ಅಂತ ನನಗೆ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮನೆಯವರು ಬಂದು ಒಂದು ಸಲ ಮತ್ತೆ ಟೀ ಕುಡಿದು ಕಾಯಿ ಎಲ್ಲ ಸುಲಿದು ಕೊಟ್ಟು ಹೋದರು. ಕಾಯಿ ಇರಲಿಲ್ಲ. ನಾನು ಯಾವಾಗಲೂ ಕಾಯಿ ನೀರು ಹಿಡಿಬೇಕಿದ್ರೆ ಇದೇ ಥರ ಮಾಡ್ಕೊಳ್ಳೋದು. ಸಿಗೋದು 1-2 ಡ್ರಾಪು, ಅಡುಗೆ ಮನೆ ಪೂರ್ತಿ ಗಲೀಜು ಮಾಡ್ಕೊಂಡಿರ್ತೀನಿ. ಆದರೂ ಆ ಕಾಯಿ ನೀರು ಒಂಥರ ರುಚಿಯಾಗಿರುತ್ತೆ. ಆಮೇಲೆ ಕಾಯಿ ನೀರು ಇರುತ್ತೆ ಅಲ್ವಾ, ಅದನ್ನು ಮುಖಕ್ಕೆ ಸ್ವಲ್ಪ ಕಾಟನಲ್ಲಿ ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ಕಾಯಿ ಸ್ವಲ್ಪ ಸಣ್ಣ ಇತ್ತು, ನೀರು ಕಮ್ಮಿನೇ ಇತ್ತು. ನಾನು ಹಿಡ್ದಿದ್ದಕ್ಕಿಂತ ಚೆಲ್ಲಿದ್ದೆ ಜಾಸ್ತಿ ಆಯಿತು. ಇಷ್ಟೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಸುಮಾರು ಟೈಮೇ ಆಗೋಗಿತ್ತು. ನಮ್ಮನೆಯವರು ಊರಿಗೆ ಹೋಗಿ ಟೀ ಕುಡ್ದಿಯಾ, ಅಷ್ಟೊತ್ತಾಗಿತ್ತಲ್ಲ ಎದ್ದು ಅಂತ ಹೇಳಿದ್ರು. ಇಲ್ಲ ರೀ ಕುಡ್ದಿಲ್ಲ, ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಅವ್ರಿಗೆ ಗೊತ್ತಿಲ್ಲ ನಾನು ಅಡುಗೆ ಮನೆ ಕ್ಲೀನ್ ಮಾಡಿದ್ದು. ನಾನು ಕ್ಲೀನೆಲ್ಲ ಮಾಡಿ ಹೊರಗಡೆ ಎಲ್ಲ ಹೋಗಿ ಕೆಲಸ ಮುಗಿಸೋಷ್ಟೊತ್ತಿಗೆ ಅವ್ರು ಬಂದು ಮತ್ತೊಂದು ಸಲ ಟೀ ಕುಡಿದು ಹಾಗೆ ಅವರು ಊರಿಗೆ ಹೋದರು. ಇಲ್ಲ ಟೀ ಕುಡಿ ಫಸ್ಟ್ ಅಂತ ಹೇಳಿದ್ರು. ಅದಕ್ಕೆ ಈಗ ಟೀನು ಕೂಡ ಮಾಡ್ಕೊತಾ ಇದ್ದೀನಿ.
ದೋಸೆ ಹಿಟ್ಟು ಸ್ವಲ್ಪ ಇತ್ತು, ಹಾಗಾಗಿ ಬೆಳಗ್ಗೆ ಒಂದು ಹೊತ್ತಿಗೆ ಸಾಕು ಅನ್ನೋ ಥರ ಪಲ್ಯನ ಮಾಡ್ತಾಯಿದ್ದೀನಿ. ಹಸಿಮೆಣಸು ಖಾಲಿ ಆಗಿಬಿಟ್ಟಿತ್ತು, ಮರ್ತೋಗ್ಬಿಟ್ಟಿತ್ತು. ನಮ್ಮನೆಯವ್ರಿಗೆ ನಾನು ಹೇಳೋದು ಯಾವಾಗಲೂ ಇದ್ದಾಗೆ ಹೇಳ್ತೀನಿ, ಇವತ್ತು ಯಾಕೋ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಗಿಡದಲ್ಲೇ ಹೋಗಿ ಒಂದೆರಡು ಹಸಿಮೆಣಸನ್ನು ಕೊಯ್ಕೊಂಡು ಬಂದೆ. ಅದರಲ್ಲೂ ಹೆಚ್ಚಿಗೆ ಇರಲಿಲ್ಲ, ಒಂದು 3-4 ಇತ್ತು ಅಷ್ಟೇ. ಆದರೆ ಅದು ತುಂಬ ಖಾರ ಇದೆ, ಅಷ್ಟು ಹಾಕಿದ್ರೆ ಸಾಕು. ಹಾಗೆ ಆಲೂಗಡ್ಡೆ ಕೂಡ ಇರಲಿಲ್ಲ, ಒಂದೇ ಆಲೂಗಡ್ಡೆ ಇತ್ತು. ಅದನ್ನು ಕೂಡ ನಾನು ಮತ್ತೆ ಬೇಯಿಸೋಕ್ಕೆಲ್ಲ ಹೋಗಲಿಲ್ಲ. ಆಲೂಗಡ್ಡೆ ಬಾಜಿ ಮಾಡೋದಕ್ಕೆ ಅಂತ ನಾನು ಇದೇ ಥರ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಬೇಯಿಸೋದಕ್ಕಿಂತ ನನಗೆ ಈ ಥರ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಆದರೆ ಇದು ತುಂಬ ಟೈಮ್ ತೊಗೊಳುತ್ತೆ. ಬೇಯಿಸಿದ್ರೆ 5 ನಿಮಿಷಕ್ಕೆ ಆಗಿಬಿಡುತ್ತೆ ಪಲ್ಯ. ಇದಾದರೆ ಸ್ವಲ್ಪ ಅದರಲ್ಲೇ ಈರುಳ್ಳಿ ಜೊತೆಗೆ ಬೇಯಬೇಕಲ್ವ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮತ್ತು ಜಾಸ್ತಿ ಎಲ್ಲ ಮಾಡಬೇಕಿದ್ರೆ ಆ ಥರ ಬೇಯಿಸಿ ಹಾಕಿದ್ರೆ ಚೆನ್ನಾಗಿರುತ್ತೆ. ತುಂಬ ಸಲ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ. ಪಾಪ ತುಂಬ ಜನ ಹೊಸದಾಗಿ ಇವಾಗ ನೋಡೋರು ಮೊನ್ನೆ ನಾನು ಹೆಸರುಕಾಳು ಚಟ್ನಿದು ವೀಡಿಯೋ ಮಾಡಿದ್ದೆ ಅಲ್ವಾ, ಆವಾಗಲೂ ಕೂಡ ಒಬ್ಬರು ಹೇಳಿದರು ಆ ರೆಸಿಪಿನ ಇನ್ನೊಂದಿನ ಶೇರ್ ಮಾಡಿ ಅಂತ ಹೇಳಿ. ಈಗ ರೆಸಿಪಿ ಶೇರ್ ಮಾಡದಿದ್ರೂ ಅದರಲ್ಲಿ ಹೇಳಿರ್ತೀನಿ ಹೀಗೆ ಮಾಡಿರ್ತೀನಿ ಅಂತ. ಪಾಪ ಕೆಲವೊಬ್ಬರಿಗೆ ಅರ್ಥ ಆಗಲ್ಲಲ್ಲ, ಈಗ ಹೊಸದಾಗಿ ನೋಡೋರಿಗೆ, ಅವರು ಆ ಥರದ್ದನ್ನು ನೋಡೇ ಇಲ್ಲದವ್ರಿಗೆ ಗೊತ್ತಾಗಲ್ಲ. ನೋಡೋಣ, ಇನ್ನೊಂದು ಸಲ ಮಾಡಿದಾಗ ಖಂಡಿತ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಒಂದೊಂದು ಸಲ ನಾವೇನು ಮಾಡ್ತೀವಿ ಅಂದರೆ ಅವರಿವರು ಲೈಫ್ನ ನೋಡಿಬಿಟ್ಟು ನಾವು ಇನ್ಸ್ಪಿರೇಷನ್ ಆಗಿ ತೊಗೊತೀವಿ. ಆದರೆ ನಾವು ಹಾಗೆ ಮಾಡೋದಕ್ಕಿಂತನೂ ಈಗ ನಮ್ಮ ಲೈಫನ್ನೇ ನಾವು ಒಂದು ಸಲ ಹಿಂತಿರುಗಿ ನೋಡಿದಾಗ ನಾವು ಎಷ್ಟೊಂದು ಕಷ್ಟಗಳು ಅನುಭವಿಸಿರ್ತೀವಿ, ಎಷ್ಟೊಂದು ನೋವುಗಳನ್ನು ಅನುಭವಿಸಿರ್ತೀವಿ, ಎಷ್ಟೊಂದು ಅವಮಾನಗಳಾಗಿರುತ್ತೆ, ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಜೀವನದಲ್ಲಿ. ಆಮೇಲೆ ಯಾವುದೋ ಒಂದು ವಿಷಯಕ್ಕೆ ನಾವೇ ಎಷ್ಟು ಒಳ್ಳೆ ನಿರ್ಧಾರ ತೊಗೊಂಡಿರ್ತೀವಿ, ಎಷ್ಟು ಒಳ್ಳೆ ಜನ ಬಂದಿರ್ತಾರೆ ನಮ್ಮ ಜೀವನದಲ್ಲಿ, ಎಷ್ಟು ಒಳ್ಳೆ ಜನ ನಮಗೊಂದು ಪಾಠ ಹೇಳ್ಕೊಟ್ಟಿರ್ತಾರೆ. ಹಾಗೆ ಎಷ್ಟು ಒಳ್ಳೆಯದನ್ನು ಕಲ್ತಿರ್ತೀವಿ ಬೇರೆಯವರಿಂದ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು. ಇದನ್ನೆಲ್ಲ ಫೇಸ್ ಮಾಡಿ ನಾವು ಈ ಹಂತಕ್ಕೆ ಬಂದು ನಿಂತಿದ್ದೀವಿ ಅಂದಮೇಲೆ ನಮಗೆ ನಾವೇ ಇನ್ಸ್ಪಿರೇಷನ್ ಆಗಬೇಕು. ನಾನು ಹೇಳಿರೋ ಮಾತು ಸರಿ ಇದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಅಥವಾ ನಿಮಗೇನಾದರೂ ಈ ಟಾಪಿಕಲ್ಲಿ ಏನಾದರೂ ಅನ್ನಿಸ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಇದನ್ನು ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ನನಗೆ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆಯೇ ಈರುಳ್ಳಿ ಮತ್ತು ಆಲೂಗಡ್ಡೆ ಬೆಂದಿತ್ತು. ಸ್ವಲ್ಪ ಬೆಂದ ನಂತರ ನಾನು ಅದಕ್ಕೆ ಕಡಲೆ ಹಿಟ್ಟನ್ನು ನಾನು ಕಲಸಿ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ನೆಲ್ಲಿಕಾಯಿ ಕೂಡ ಕೆಲವೊಂದೆಲ್ಲ ಹಾಳಾಗೋದಕ್ಕಾಗಿತ್ತು. ಆ ಥರ ಹಾಳಾಗೋದಕ್ಕಾಗಿರೋದನ್ನೇ ತೆಗೆದು ನಾನು ಜ್ಯೂಸನ್ನು ಮಾಡ್ತೀನಿ. ನೆಲ್ಲಿಕಾಯಿ ಸಿಕ್ಕರೆ ಖಂಡಿತ ಇದನ್ನು ಕುಡೀರಿ, ಇದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಇಷ್ಟೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಟೈಮ್ ಬಂದು 8:30 ಆಯಿತು. ಹಾಗೆ ನಮ್ಮ ಮನೆಯವರು ಕೂಡ ಊರಿಂದ ಬಂದರು. ಅಡುಗೆ ಮನೆ ಕೆಲಸ ಎಲ್ಲ ಆಯಿತು. ಸಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ.
ಯಾಕೋ ಗೊತ್ತಿಲ್ಲ ಮೆಣಸಿನ್ಕಾಳು ಸಾರು ಊಟ ಮಾಡಬೇಕು ಅಂತ ಅನ್ನಿಸ್ತು. ನಮ್ಮ ಎದುರುಗಡೆ ಮನೆಯವರು ಮೆಣಸಿನ್ಕಾಳಿನ ಸುದ್ದಿ ಹೇಳ್ತಾಯಿದ್ರು ಸಾರಿಂದು. ನನಗೂ ಯಾಕೋ ಊಟ ಮಾಡಬೇಕು ಅಂತ ಅನ್ನಿಸ್ತು. ಆಮೇಲೆ ನಾನು ನನ್ನ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೆ. ಇದನ್ನು ನಮ್ಮಲ್ಲಿ ಬಾಣಂತನದಲ್ಲಿ ಕೊಡ್ತಾರೆ. ನಾನು ಇವತ್ತು ಯಾಕೆ ಮಾಡಬಾರ್ದು ಅಂತ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ. ಇದ್ರ ರೆಸಿಪಿ ಶೇರ್ ಮಾಡಿದ್ದೀನಿ ನೋಡಿ. ಬಾಣಂತಿಯರು ಊಟ ಮಾಡಬೇಕು ಅಂತಲ್ಲ, ಯಾರು ಬೇಕಾದ್ರೂ ಊಟ ಮಾಡ್ಬೋದು. ಒಂದು ಈರುಳ್ಳಿ ಹಾಕಿದ್ದೀನಿ, ಅದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ, ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ. ಹಾಗೆಯೇ ಒಂದು 8ರಿಂದ 10 ಮೆಣಸಿನಕಾಳನ್ನು ಹಾಕಿದ್ದೀನಿ. ನೀವು ಬಾಣಂತಿಯರೆಲ್ಲ ಇದ್ದರೆ ಸ್ವಲ್ಪ ಮೆಣಸಿನಕಾಳನ್ನು ಜಾಸ್ತಿ ಹಾಕ್ಕೊಳ್ಳಿ. ನಾನೊಂದು ಸ್ವಲ್ಪ ಹಾಕಿದ್ದೀನಿ. ನಮ್ಮ ಅಜ್ಜಿಯರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ತಡೀರಿ ಫಸ್ಟ್ ಹೇಳ್ತೀನಿ. ಆನಂತರ ಒಂದು ಕಾಲು ಚಮಚದಷ್ಟು ಮೆಂತೆ ಹಾಕಿದ್ದೀನಿ. ಅದನ್ನು ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊತಾ ಇದ್ದೀನಿ. ನಮ್ಮ ಅಜ್ಜಿಯರು ಮೆಣಸಿನ್ಕಾಳನ್ನು ಹಾಗೆ ಹಾಕ್ತಿರ್ಲಿಲ್ಲ, ಅದನ್ನು ತುಪ್ಪದಲ್ಲಿ ಹುರಿದು ಆನಂತರ ಅದಕ್ಕೆ ನೀರು ಹಾಕಿ ಬೇಯಿಸಿ ಮೆಣಸಿನ್ಕಾಳು ಸಾರು ಮಾಡ್ತಾಯಿದ್ರು. ಅದರಲ್ಲಿರೋ ಒಂದು ವಾಸನೆ ಹೋಗುತ್ತೆ ಅಂತ ಹೇಳ್ತಾ ಇದ್ದರು. ನಾನು ಹಾಗೆ ಹಾಕಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಬಾರ್ದು, ತುಪ್ಪದಲ್ಲಿ ಹುರಿಬೇಕಿದ್ದೀನಿ ಎಲ್ಲದನ್ನು. ಆನಂತರ ಕರಿಬೇವು ಹಾಗೆಯೇ ಬೆಳ್ಳುಳ್ಳಿ ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಅಚ್ಕಾರದ ಪುಡಿ ಹಾಗೆ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಬಾಣಂತಿಯರಿಗಾದರೆ ಹಸಿ ಕಾಯಿ ಹಾಕಲ್ಲ, ಪೂರ್ತಿ ಒಣಕಾಯಿ ಹಾಕ್ತಾರೆ. ನಾನು ಅರ್ಧ ಒಣಕಾಯಿ ಅರ್ಧ ಹಸಿ ಕಾಯಿನ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿನ ನಾನು ತುರಿದು ಮಿಕ್ಸಿ ಮಾಡಿ ಫ್ರೀಝರಲ್ಲಿ ಇಟ್ಕೊಂಡಿದ್ದೆ, ಅದನ್ನೇ ನಾನೀಗ ಹಾಕ್ತಾಯಿದ್ದೀನಿ. ಆನಂತರ ಹಸಿ ಕಾಯಿ ಹಾಕಿದ್ದೀನಿ. ಅದನ್ನು ನಾನು ತಣ್ಣಗಾದ್ಮೇಲೆ ಅದನ್ನು ರುಬ್ಕೊತೀನಿ. ಮೆಂತ್ಯ ಸೊಪ್ಪಿತ್ತು, ಹಾಗಾಗಿ ಸ್ವಲ್ಪ ಮೆಂತ್ಯ ಚಪಾತಿ ಮಾಡಿದ್ರೆ 2 ಚಪಾತಿ ತಿಂದು ಮಧ್ಯಾಹ್ನ ಸ್ವಲ್ಪ ರೈಸ್ ಊಟ ಮಾಡ್ಬೋದು ಅಂತ ಹೇಳಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಇದಕ್ಕೆ ಪಲ್ಯನೂ ಕೂಡ ಮಾಡಬೇಕು. ಅದೇ ಏನು ಪಲ್ಯ ಮಾಡೋದು ನೋಡ್ತಾಯಿದ್ದೀನಿ. ಬೆಂಡೆಕಾಯಿ ಇದೆ, ಹಾಗೆ ಬೀಟ್ರೋಟ್ ಇದೆ. ಅದೆರಡರೊಳಗೆ ಒಂದರದ್ದು ಪಲ್ಯನ ಸ್ವಲ್ಪ ಮಾಡ್ತೀನಿ. ಅದು ಮಾಡೋಣ ಇದು ಮಾಡೋಣ ಅಂತ ಹೇಳಿ ಆಮೇಲೆ ಅದೆಲ್ಲ ಬಿಟ್ಟು ಈಗ ಆಲೂಗಡ್ಡೆ ಇತ್ತು, ಆಲೂಗಡ್ಡೆ ಹಾಕಿ ಪಲ್ಯ ಮಾಡೋಣ ಅಂತ ಇದ್ದೀನಿ. ನನಗೂ ಯಾಕೋ ಆಲೂಗಡ್ಡೆ ಪಲ್ಯ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಆಲೂಗಡ್ಡೆನ ನಾನು ರೌಂಡ ಹೆಚ್ಚಿ ಆಮೇಲೆ ಚೌಕ ಕಟ್ ಮಾಡ್ಕೊಂಡಿದ್ದೀನಿ. ಆನಂತರ ಎಣ್ಣೆ ಆಮೇಲೆ ಜೀರಿಗೆ ಸಾಸಿವೆ ಹಾಕಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಶುಂಠಿನೂ ಬೇಕಾದರೆ ಕಟ್ ಮಾಡಿ ಹಾಕ್ಬೋದು, ನಾನು ಬರೀ ಬೆಳ್ಳುಳ್ಳಿ ಮಾತ್ರ ಹಾಕಿದ್ದೀನಿ. ಆನಂತರ ಒಂದು ಟೊಮೆಟೊ ಹಾಗೆ ಆಲೂಗಡ್ಡೆ ಹಾಕಿ ಈರುಳ್ಳಿ ಕೆಂಪಾದ ನಂತರ ಇದೆಲ್ಲ ಹಾಕಬೇಕು. ಆನಂತರ ಆಲೂಗಡ್ಡೆ ಬೆಂದ ನಂತರ ಸ್ವಲ್ಪ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಆನಂತರ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ಬೇಕಿದ್ರೆ 2 ಹಸಿಮೆಣಸು ಕೂಡ ಹಾಕ್ಬೋದು. ನಮ್ಮ ಮನೆಯವ್ರು ಮಾಡಿದ್ರೆ ಅದೆಲ್ಲ ಹಾಕ್ತಾರೆ, ನಾನು ಮಾಡಿದ್ರೆ ಇದಿಷ್ಟೇ ಸಿಂಪಲಾಗಿ ಮಾಡ್ತೀನಿ. ಒಂಥರ ಚೆನ್ನಾಗಿರುತ್ತೆ ಇದು. ನೀವು ಹಾಗೆ ಬರೀ ಬಾಯಲ್ಲಿ ಕೂಡ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಂದು 4-5 ಬೆಂಡೆಕಾಯಿ ಹಾಕಿದ್ರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಬರೀ ಇದೇ ಪಲ್ಯ ಇಷ್ಟ ಆಗುತ್ತೆ. ಪಲ್ಯ ಮಾಡಿ ನಾನೀಗ ಸ್ನಾನ ಕೂಡ ಹೋಗಿ ಮುಗಿಸ್ಕೊಂಡು ಬಂದೆ. ಪೂಜೆನೂ ಆಯಿತು. ಟೈಮ್ ಬಂದು 12 ಗಂಟೆ ಆಯಿತು. ಈಗ ಅನ್ನಕ್ಕಿಡಬೇಕು, ಹಾಗೆಯೇ ಮೆಣಸಿನ್ಕಾಳು ಸಾರು ಕೂಡ ಮಾಡಬೇಕು. ಅನ್ನಕ್ಕಿಡೋದಕ್ಕೆ ಕೆಟಲಲ್ಲಿ ನೀರನ್ನು ಬಿಸಿಗಿಟ್ಟಿದ್ದೀನಿ. ಹಾಗೆ ಮೆಣಸಿನ್ಕಾಳು ಸಾರು ಮಾಡೋದನ್ನು ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಡೈಲಿ ವ್ಲಾಗ್ ಆಗಿರೋದ್ರಿಂದ ನಿಮಗೆ ಹೆಂಗೆ ಅಂದರೆ ಆ ರೆಸಿಪಿಗಳು ಅಲ್ಲಲ್ಲೇ ತೋರ್ಸೋಕ್ಕಾಗೋದಿಲ್ಲ. ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ರೆಸಿಪಿಗಳು ಸಿಗ್ತಾ ಹೋಗುತ್ತೆ. ಡೈಲಿ ಬ್ಲಾಗರ್ ಆಗಿರೋದ್ರಿಂದ ಯಾವುದಾದ ತಕ್ಷಣ ಯಾವುದು ಅಂತ ನಾವು ವಿಡಿಯೋ ಮಾಡ್ಕೊಂಡಿರ್ತೀವಲ್ವ ಅದು ಹಾಗೆ ಹಾಕ್ತಾ ಹೋಗ್ತೀವಿ. ಹಾಗೆ ಒಗ್ಗರಣೆಗೆ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಆನಂತರ ಸ್ವಲ್ಪ ಸಾಸಿವೆ ಹಾಗೆ ಇದು ಮೆಂತ್ಯನ ಹಾಕಿದ್ದೀನಿ. ಆ ಮೆಂತ್ಯ ಸ್ವಲ್ಪ ಕೆಂಪಾದ ನಂತರ ಈರುಳ್ಳಿನ ಹಾಕಿದ್ದೀನಿ, ಹಾಗೆ ಒಣಮೆಣಸು ಹಾಕಿದ್ದೀನಿ. ಇದು ಬಾಣಂತಿಯರಿಗೆ ಮಾಡೋದ್ರಿಂದ ಇದೇ ಥರ ಮಾಡ್ತಾರೆ. ಆನಂತರ ಕರಿಬೇವು ಹಾಕಿದ್ದೀನಿ. ಆನಂತರ ನಾನು ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಆ ರುಬ್ಬಿರೋ ಖಾರನ ಇದಕ್ಕೆ ಹಾಕಿದ್ದೀನಿ. ಹಾಗೆ ಉಪ್ಪು, ಹುಣಸೆ ರಸ, ಆಮೇಲೆ ಸ್ವಲ್ಪ ಬೆಲ್ಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಇದು ತೆಳ್ಳಗೆ ಸಾರು ಥರ ಮಾಡಲ್ಲ, ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದಕ್ಕೆ ಕಾಯಿಗೊಜ್ಜು ಅಂತಲೂ ಹೇಳ್ತಾರೆ. ಮೆಣಸಿನ್ಕಾಳು ಜಾಸ್ತಿ ಹಾಕಿದ್ರೆ ಮೆಣಸಿನ ಸಾರು ಅಂತಲೂ ಹೇಳ್ತಾರೆ. ಇದು ನಾನು ಕಾಯಿ ಜಾಸ್ತಿ ಹಾಕಿದ್ರೆ ಇದು ಒಂಥರ ಕಾಯಿಗೊಜ್ಜೆ ಇದು. ಉಪ್ಪು ಹುಳಿ ಖಾರ ನೋಡಿ ನಿಮಗೆ ರುಚಿಗೆ ಹೆಂಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ. ನಮಗೆ ಬಾಣಂತಿಯರಿಗೆ ವಾಟೆ ಹುಳಿ ಅಂತ ಸಿಗುತ್ತೆ, ಅದನ್ನು ಹಾಕಿ ಮಾಡ್ತಾರೆ. ಅದು ಇನ್ನೂ ಒಂಥರ ರುಚಿಯಾಗಿ ಇರುತ್ತೆ. ಅದು ಚೆನ್ನಾಗಿ ಕುದ್ರೆ ಇದು ಮೆಣಸಿನ ಸಾರು ಅಥವಾ ಕಾಯಿಗೊಜ್ಜು ರೆಡಿ ಆಗುತ್ತೆ. ಹಾಗೆ ಟೈಮ್ 12 ಗಂಟೆ ಆಗಿತ್ತಲ್ವ, ಸ್ನಾನ ಆದಮೇಲೆ ನನಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಪಪ್ಪಾಯನ
ತಿಂದು ಆನಂತರ ಚಪಾತಿನೂ ಕೂಡ ನಾನು ಉದ್ದಿ ಇಟ್ಟಿದ್ದೆ. ಹಾಗೆ ನಮ್ಮ ಮನೆಯವ್ರು ಬಂದಮೇಲೆ ಈಗ ಚಪಾತಿನೂ ಕೂಡ ಬೇಯಿಸ್ತಾ ಇದ್ದೀನಿ. ಮತ್ತು ಆ ಸಾರು ಊಟ ಮಾಡಬೇಕಿದ್ರೆ ಏನಂದರೆ ಬಿಸಿ ಅನ್ನ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಸಾರನ್ನು ಹಾಕ್ಕೊಂಡು ಸ್ವಲ್ಪ ಒಣ ಕಲಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾನು ಅದರದ್ದು ವಿಡಿಯೋನ ಮಾಡಲಿಲ್ಲ. ನೀವು ಆ ಥರ ಊಟ ಮಾಡಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.